ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಹೊಣಗೆರೆ ಹೋಬಳಿಯ ಸಂಕನಹಳ್ಳಿ ಸರ್ವೆ ನಂಬರ್ 54ರ ವಿವಾದ ಜಮೀನು 2 ಎಕರೆ 12 ಗುಂಟೆಗೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಗಲಭೆ ಸಂಭವಿಸುತ್ತಿದ್ದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಿದ್ದು, ಈ ವಿವಾದ ಜಮೀನಿಗೆ ಯಾವುದೇ ವ್ಯಕ್ತಿ ಅತಿಕ್ರಮ ಪ್ರವೇಶ ಮಾಡದಂತೆ ಸಿಆರ್ಪಿಸಿ ಕಲಂ 145 ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ನಯೀಂ ಉನ್ನೀಸ್ ರವರು ಆದೇಶ ಹೊರಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಪ್ರದೀಪ್ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಸ್ಥಳದಲ್ಲಿ ನಿಷೇಧಾಜ್ಞೆ ನಾಮಫಲಕವನ್ನು ಅಳವಡಿಸಿದರು. ನಾಗಮಂಗಲ ತಾಲೂಕಿನ ಸಂಕನಹಳ್ಳಿ ಸರ್ವೆ ನಂಬರ್ 54ರಲ್ಲಿ ಮಹದೇವಮ್ಮ ಕುಟುಂಬಸ್ಥರು 3 ಎಕರೆ ಕೃಷಿ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದರು ಹಾಗೂ ಪಕ್ಕದ ಜಮೀನಿಗೆ ದರಖಾಸ್ ಕಮಿಟಿಗೆ 1991ರಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಉಳುಮೆ ಮಾಡಿಕೊಂಡು ಬರುತ್ತಿದ್ದಾರೆ. ಇದೇ ಜಾಗದಲ್ಲಿ ಮಂಡ್ಯ ಗಣಿ ಮತ್ತು ಭೂ ಇಲಾಖೆ ವತಿಯಿಂದ ವೆಂಕಟರಾಮು ಎಂಬ ವ್ಯಕ್ತಿಗೆ 2 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿತು. ಈ ವಿಚಾರವಾಗಿ ಕಲ್ಲು ಗಣಿಗಾರಿಕೆ ಮತ್ತು ಮಹದೇವಮ್ಮ ಕುಟುಂಬಸ್ಥರಿಂದ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟು ಗಲಾಟೆಗಳಾಗಿ ಪೊಲೀಸ್ ಠಾಣೆಗಳಲ್ಲಿ ದೂರುಗಳು ದಾಖಲಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ ನಡೆದಿದ್ದವು. ಆದ್ದರಿಂದ ತಾಲೂಕು ದಂಡಾಧಿಕಾರಿ ನಯೀಂ ಉನ್ನೀಸ್ ರವರು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಮಹದೇವಮ್ಮ ಕುಟುಂಬಸ್ಥ ರುದ್ರೇಶ್ ಮಾತನಾಡಿ, ನಮ್ಮ ಪೂರ್ವಿಕರ ಕಾಲದಿಂದ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ಮಾಡಿಕೊಂಡು ಬಂದಿದ್ದೇವೆ. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಬಹಳಷ್ಟು ನೊಂದು ಹಿಂಸೆಯನ್ನು ಅನುಭವಿಸಿದ್ದೇವೆ. ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯವರು ಕೃಷಿ ಚಟುವಟಿಕೆಗೆ ತೊಂದರೆ ಕೊಡದಂತೆ ಕಲ್ಲು ಗಣಿಗಾರಿಕೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಹೀಗಾಗಿ ತಾಲೂಕು ಆಡಳಿತದ ದಿಟ್ಟ ನಿರ್ಧಾರಕ್ಕೆ ಧನ್ಯವಾದಗಳು ಎಂದರು. ನಾವು ಬಸವೇಶ್ವರನಗರ ಗ್ರಾಮಸ್ಥರು. ಹಿಂದೆ ನಮ್ಮ ತಾಯಿ ಹೆಸರು 92ರಲ್ಲಿ 2 ಎಕರೆ ಜಮೀನು ಮಂಜೂರಾಗಿತ್ತು. ಒತ್ತುವರೆಗೆ 3 ಎಕರೆ 53 98ರಲ್ಲಿ ಅರ್ಜಿ ಹಾಕಿದರು. ಈಗ ಏನಾಗಿದೆ ಅಂದರೆ ಸರ್, ಈ ಹಿಂದೆ 2 ವರ್ಷದ ಹಿಂದೆ ಈ RIVA ಜಾಗಕ್ಕೆ ಬಂದು ಪರಿಶೀಲನೆ ಮಾಡ್ದೇ ವೆಂಕಟರಾಮನವರಿಗೆ ಬಂಡೆ ಅಂತ ಗುರುತಿಸಿ ಅವನಿಗೆ ಗಣಿ ಇಲಾಖೆಯವರು ಏನು ಮಾಡಿದರೆ, ಗಣಿ ಇಲಾಖೆಯವರು ಅವರು ಸಾಮೀಲಾಗಿ ಲಂಚದ ಆಸೆಗೆ ಅವನಿಗೆ ನಮಗೇನು ಕಾರಣದಾಗಿ 2 ಎಕರೆ ಮಂಜೂರು ಮಾಡಿಬಿಟ್ಟಿದೆ ಸರ್. ಇದಕ್ಕೋಸ್ಕರ ನಾವು ತುಂಬ ಹೋರಾಟ ಮಾಡಿ ಸಂಘದವರೆಲ್ಲ ಸ್ಟ್ರೈಕ್ ಮಾಡಿ ರಾಜ್ಯಪಾಲರಿಗೆಲ್ಲ ಲೆಟ್ರ್ ಕೊಟ್ಟು ರಾಜ್ಯಪಾಲರಿಂದ ಲೆಟ್ರ್ ಬಂದಾಗ ಜಂಟಿ ಸರ್ವೆ ಅಂತ ತಹಸೀಲ್ದಾರರು RIVA ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ಜಂಟಿ ಸರ್ವೆ ಮಾಡಿದ್ರು ಸರ್. ಜಂಟಿ ಸರ್ವೆ ಮಾಡಿದಾಗ ತಹಸೀಲ್ದಾರ್ ಮೇಡಮ್ ಅವರಿಗೆ ಅದು ಜಮೀನು ಕೃಷಿ ಜಮೀನು ಅಂತ ಗೊತ್ತಾಗಿ 145 ಸೆಕ್ಷನ್ ಜಾರಿ ಮಾಡಿದ್ದಾರೆ ಸರ್. ಆ ಜಾಗಕ್ಕೆ ಆದರೂ ಯಾರು ಪ್ರವೇಶ ಮಾಡಬಾರ್ದು ಅಂತ ಆದೇಶ ಮಾಡಿದ್ದಾರೆ. ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್, ಮಾಡಲಿ ಗಣಿ ಇಲಾಖೆಯವರು ಬೇಡ ಅಂತ ಹೇಳಲ್ಲ. ಕೃಷಿ ಜಾಗ ಬಿಟ್ಟು ಕೃಷಿಗೆ ತೊಂದರೆ ಆಗದಂಗೆ ಮಾಡಿ ಗಣಿಯರಿಗೆ ಕೊಡಲಿ. ಇದನ್ನು ವಜಾ ಮಾಡಿಸಿ ನಮ್ಮ 53 ಅರ್ಜಿ ಹಾಕಿದ್ದೀವಿ. ದಯವಿಟ್ಟು ತಹಸೀಲ್ದಾರರು, AC ಅವರು, DC ಅವರು ಇದನ್ನು ಜಾಗ ವಜಾ ಮಾಡಿ ಆ ಜಾಗವನ್ನು ನಮಗೆ ಕೃಷಿ ಮಾಡೋಕ್ಕೆ ಅವಕಾಶ ಮಾಡ್ಕೋಬೇಕು ಅಂತ ದಯವಿಟ್ಟು DC ಸಾಹೇಬ್ರು ಕೇಳ್ಕೊತೀನಿ. ಗಣಿ ಇಲಾಖೆ ಸ್ವಲ್ಪ ಕ್ರಮ ತಗೊಳ್ಳಿ ಸರ್. DC ಸಾಹೇಬ್ರೆ ಗಣಿಗಾರಿಕೆ ಮಾಡ್ತಾಯಿದ್ರು ಅವ್ರ ಗಣಿಯರು ಏನು ಕ್ರಮ ತಗೋತಲ್ಲ, ನೀವು DC ಅವರು ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೋಬೇಕು. ಅವ್ರಿಗೇನು ನಮ್ಮ ಕಡೆ ಬರೋದಂಗೆ ನಮ್ಮ ಜಮೀನು ಉಳಿಸ್ಕೊಳ್ಳೋದು ಅಂತ ನಿಮ್ಮನ್ನು ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಂಜುನಾಥ್ ಮಾತನಾಡಿ, ರೈತರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ಆದರೆ ಅಕ್ರಮ ಕಲ್ಲು ಗಣಿಗಾರಿಕೆ ನೆಪವೊಡ್ಡಿ ಕೃಷಿಕರನ್ನು ಒಕ್ಕಲೆಬ್ಬಿಸುವುದು ಖಂಡನೀಯವಾಗಿದೆ. ನೊಂದ ರೈತರು ನಮ್ಮ ಸಂಘಟನೆಯ ಸಹಾಯ ಕೇಳಿದ ಹಿನ್ನೆಲೆಯಲ್ಲಿ ನ್ಯಾಯಬದ್ಧ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ವಿಚಾರವಾಗಿ ತಾಲೂಕು ಆಡಳಿತದ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಭಿನಂದಿಸುತ್ತೇವೆ ಎಂದರು. ತಾಲೂಕು ಸಂಕನಹಳ್ಳಿ ಸರ್ವೆ ನಂಬರ್ 52ರಲ್ಲಿ ಕೃಷಿ ಮಾಡತಕ್ಕಂಥ ರೈತ ರುದ್ರೇಶ್ ಮತ್ತು ಮಂಜಮ್ಮನವರು ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಅಂತ ಹೇಳಿ ಈ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಹಲವಾರು ಬಾರಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಗಣಿ ಇಲಾಖೆಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಅವರ ಮನವಿಯನ್ನು ಕಿವಿಕೊಟ್ಟು ಕೇಳದ ಅಧಿಕಾರಿಗಳು ಇದುವರೆಗೂ ಕೂಡ ನೊಂದ ರೈತರಿಗೆ ನ್ಯಾಯ ಕೊಡೋದ್ರಲ್ಲಿ ವಿಫಲವಾಗಿತ್ತು. ಈ ನೊಂದ ರೈತರು ನಮ್ಮ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣವನ್ನು ಭೇಟಿ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಚರ್ಚೆ ಮಾಡಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿರಂತರವಾಗಿ 6 ತಿಂಗಳು ಹೋರಾಟವನ್ನು ಮಾಡಿ ಆ ಹೋರಾಟದ ಫಲವಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ತಾಲೂಕು ತಹಸೀಲ್ದಾರ್ ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಾಟಿಗೆ ಬಂದು, ಗಣಿ ಇಲಾಖೆಯವರು ಕೂಡ ಸ್ಪಾಟಿಗೆ ಬಂದು ಜಂಟಿ ಸರ್ವೆಯನ್ನು ಮಾಡಿ ಇವತ್ತು ಏನು ನೊಂದ ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಆ ಯಾವ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇತ್ತು ಆ ಜಾಗಕ್ಕೆ 145 ಸೆಕ್ಷನ್ ಜಾರಿ ಮಾಡೋ ಮುಖಾಂತರ ಇವತ್ತು ಆ ರೈತರ ಜಮೀನನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ತಾಲೂಕು ಆಡಳಿತ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ಮಾನ್ಯ ತಹಸೀಲ್ದಾರ್ ಅವರಿಗೆ ಹಾಗೂ ಸರ್ವೆ ಅಧಿಕಾರಿಗಳಿಗೆ ಹಾಗೂ ವಿಶೇಷವಾಗಿ
ಪೊಲೀಸ್ ಅಧಿಕಾರಿಗಳು, ನಮ್ಮ ಟೌನ್ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂತಹ ನಮ್ಮ ಅಶೋಕ್ ಸರ್ ಅವರು ಬಹಳ ಒಂದು ಬೆಂಬಲದೊಂದಿಗೆ ಇವತ್ತು ನೊಂದ ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡು ಬಂದೆ, ದಯಮಾಡಿ ಯಾರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ರೈತರು ಪಕ್ಕದಲ್ಲಿ ಖಾಲಿ ಜಮೀನಿಗೆ ಯಾವ ಗಣಿ ಇಲಾಖೆಯವರು ಯಾವುದು ಕೂಡ ಪರಿಶೀಲನೆ ಮಾಡದೆ ಅವರಿಗೆ ಲೈಸೆನ್ಸ್ ಕೊಡೋ ನಿಟ್ಟಿನಲ್ಲಿ ಇವತ್ತು ರೈತರು ಕಂಗಾಲಾಗಿದ್ದಾರೆ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.